ಚಿಕ್ಕಬಳ್ಳಾಪುರ ನಗರದ ಎಚ್ಎಸ್ ಗಾರ್ಡನ್ ನಿವಾಸಿ 47 ವರ್ಷದ ಶೋಭಾ ಮೃತ ಮಹಿಳೆಯಾಗಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ ಮರಳಕುಂಟೆ ಗ್ರಾಮದ ಶೋಭಾ ಎಂಬುವವರನ್ನ 20 ವರ್ಷಗಳ ಹಿಂದೆ ನಗರದ ಎಚ್ಎಸ್ ಗಾರ್ಡನ್ ನಿವಾಸಿ ಶ್ರೀನಿವಾಸ್ ಎಂಬುವವರಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಆದರೆ ಕುಡಿತ ಅಭ್ಯಾಸ ಮಾಡಿಕೊಂಡಿದ್ದ ಶ್ರೀನಿವಾಸ್ ಯಾವುದೇ ಕೆಲಸ ಮಾಡದೆ ಉಂಡಾಡಿ ಗುಂಡನಂತೆ ಓಡಾಡಿಕೊಂಡಿದ್ದ ಎನ್ನಲಾಗಿದೆ. ಮೃತ ಮಹಿಳೆಗೆ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗು ಇದ್ದು, ಬೆಳೆದು ನಿಂತಿರುವ 3 ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದ ಶೋಭಾ ತರಕಾರಿ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ದಳು. ಕ್ಷುಲ್ಲಕ ವಿಚಾರಕ್ಕೆ ಪ್ರತಿನಿತ್ಯ ಜಗಳ ನಡೆಯುತ್ತಿತ್ತಂತೆ. ಪತಿಯ ಕುಡಿತದ ಚಟ ಬಿಡಿಸೋಕೆ ದೊಡ್ಡಬಳ್ಳಾಪುರ ಸಮೀಪದ ಮದ್ಯವರ್ಜನಾ ಕೇಂದ್ರಕ್ಕೆ ಸೇರಿಸಿದ್ದರಂತೆ. ಇತ್ತೀಚೆಗಷ್ಟೇ ಅಲ್ಲಿಂದ ಬಂದಿದ್ದ ಸೀನಪ್ಪ ಗುರುವಾರ ರಾತ್ರಿ ಪತ್ನಿ ಜೊತೆ ಜಗಳವಾಡಿ ಹಲ್ಲೆ ನಡೆಸಿದ್ದನಂತೆ. ಶ್ರೀನಿವಾಸ್ ನಮ್ಮ ಅಪ್ಪ ಹೆಸರು. ನಮ್ಮಮ್ಮ ಶೋಭಾ ಡೈಲಿ ಬಂದು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾಯಿದ್ದ. ಅದೇ ನಮ್ಮಮ್ಮ ತರಕಾರಿ ಮಿಕ್ಕೋಗಿ ಸ್ವಲ್ಪ ಅದು ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟು ಹೋಗೋದು ಕಲಿಸ್ಬಿಟ್ಲು. ಗಲಾಟೆ ಮಾಡ್ತಾನೇ ಇದ್ದ 11 ಗಂಟೆವರೆಗೂ. ನಾನು ಹೋಗೋ ಗಲಾಟೆ ಮಾಡ್ತಾಯಿದ್ದ. ನಾನು ಹತ್ತು ಕಡೆ ಹೋಗೋ ಬಟ್ಕೆ ನೋಡ್ಕೊಂಡು ಹೊಡೆದಾಕ್ಬಿಟ್ಟು ಸಾಯಿಸ್ಬಿಟ್ಟು ನೇತಾಕ್ಬಿಟ್ಟು ಅವನು ತಲೆಗೆ ಹೊಡೆದ್ಬಿಟ್ಟು ನೇತಾಕಿ ಸಾಯಿಸಾಕ್ತೀನಿ. ಇಂದು ಬೆಳಿಗ್ಗೆ ಮನೆಯಲ್ಲಿ ಶೋಭಾ ಮೇಲೆ ಹಲ್ಲೆ ನಡೆಸಿ ಆಕೆಯನ್ನು ಕೊಲೆ ಮಾಡಿ ನಂತರ ಸೀರೆಯಿಂದ ನೇಣು ಹಾಕಿ ಪರಾರಿಯಾಗಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅವರು ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಹೆದರಿಕೆ ಇರೋಂಥ ವ್ಯಕ್ತಿ ಅಲ್ವೇ ಅಲ್ಲ. ಯಾಕಂದರೆ ಮದುವೆ ಆದವಾಗಿಂದನೂ ಅವ್ರಿಗಿದ್ದೇ ಕಷ್ಟ. ಅವ್ರು ಕುಡ್ದು ಬಂದು ಗಲಾಟೆ ಮಾಡಿ ಟಾರ್ಚರ್ ಮಾಡ್ತಿದ್ರು. 3 ಜನ ಮಕ್ಕಳು, 2 ಹೆಣ್ಮಕ್ಳು, 1 ಗಂಡು ಮಗು. ಅಂಥ ಮಕ್ಕಳನ್ನ ಇವತ್ತು ಒಬ್ಳು LLB ಓದ್ತಿದ್ದಾಳೆ, ಒಬ್ಳು ಆಲ್ರೆಡಿ ಜಾಬ್ ಮಾಡ್ತಿದ್ದಾಳೆ, ಮಗ ತರಕಾರಿ ವ್ಯಾಪಾರ ಮಾಡ್ತಾನೆ. ಅಂಥ ಟೈಮಲ್ಲೇ ಮಕ್ಕಳನ್ನ ಓದ್ಸೋಕ್ಕಾಗದೇ ಇರೋ ಟೈಮಲ್ಲಿ, ಊಟ ತಿಂಡಿಗೂ ಕಷ್ಟ ಇರೋ ಟೈಮಲ್ಲೇ ನಮ್ಮ ಅಕ್ಕ ಸೂಸೈಡ್ ಮಾಡ್ಕೊಂಡಿಲ್ಲ. ಇವತ್ತು ಮಗಳು ಜಾಬ್ ಮಾಡ್ತಿದ್ದಾಳೆ, ಮಗ ದುಡಿತಿದ್ದಾನೆ. ಸರ್ ಏನು ಗೊತ್ತಾ, ಕುಡಿಯೋದು, ಗಲಾಟೆ ಮಾಡೋದು, ಕುಡಿಯೋದು, ಗಲಾಟೆ ಮಾಡೋದು. ಇವಾಗಲೂ ಕುಡ್ದಿರೋ ನೆಪದಲ್ಲೇ ಏನೋ ಮಾಡಿರೋದು ಅವರು. ನಮ್ಮ ಅಕ್ಕ ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಇದಿರೋಳಲ್ಲ, ಆಯಿತಾ. ಬಾಡಿ ನೋಡೋಕೆ ಪೊಲೀಸವ್ರು ಕಳಿಸ್ತಾ ಇಲ್ಲ. ನಾನು ಬಂದೆ ಕಳಿಸ್ತಾ ಇಲ್ಲ ಪೊಲೀಸವರು. ಇವ್ರು ನಮ್ಮ ದೊಡ್ಡಮ್ಮ ನೋಡಿದ್ದಾರೆ, ಬ್ಲಡ್ ಸೋರ್ತಿದೆಯಂತೆ. ಆ್ಯಕ್ಚುಲಿ ಅವ್ರು ಫಸ್ಟೇ ಏನರಲ್ಲ ಹೊಡೆದು ಸಾಯ್ಸಾಕಿದ್ದಾರೆ. ಅದು ಬ್ಲಡ್ ಎಲ್ಲ ಸೋರ್ತಿದೆ. ಸತ್ತೋದ್ಮೇಲೆ ನೇಣ್ಗೆ ಹಾಕ್ಬಿಟ್ಟು ಅವ್ರು ಹೊರಟೋಗಿರೋದು. ಹೋಗಿ ಅವರೇ ಪೊಲೀಸ್ ಸ್ಟೇಷನಲ್ಲಿ ಕುತ್ಕೊಂಡಿದ್ದಾರಂತೆ. ನಾನೇ ಅಲ್ಲೋಪ ನನ್ನ ಮಗನ ಇಲ್ಲಿ ಗದ್ದೆಂದ್ರಾಗ ಹಾಕ್ಬಿಟ್ಟವನೆ ಮುರಕ. ಅವಳು ಸತ್ತೋಗ್ತಾನೆ ಪಟ್ಟ ಅಂತ ಎತ್ಬಿಟ್ಟು ನೇಣು ಹಾಕ್ಬಿಟ್ಟವನೆ. ನೇಣು ಹಾಕ್ಬಿಟ್ಟು ಕಲ್ದಿರ ಹೋಗಿ ಪೊಲೀಸ್ ಸ್ಟೇಷನಾಗ ಕುತ್ಕೊಂಡವನೆ. ಅವನಂತೆ ಪೊಲೀಸ್ ಸ್ಟೇಷನಾಗ ಅವನಂತೆ ಪೊಲೀಸ್ ಸ್ಟೇಷನ್. ಸ್ಥಳದಲ್ಲಿ ಮೃತ ಶೋಭಾಳ ತಾಯಿ, ಸಹೋದರಿಯರು ಹಾಗೂ ಆಕೆಯ ಮಕ್ಕಳ ಆಕ್ರಂದರ ಮುಗಿಲು ಮುಟ್ಟಿತ್ತು. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಹಾಗೂ FSL ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.